ವಶದಲ್ಲಿರದಂತೆ ನಮ್ಮ ಪೂರ್ವ ಸ್ವಭಾವವು ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟಿತೆಂದು ತಿಳಿದಿದ್ದೇವೆ. ಸತ್ತವನು ಪಾಪದ ವಶದಿಂದ ಬಿಡುಗಡೆ ಹೊಂದಿದ್ದಾನಷ್ಟೇ. ಇದಲ್ಲದೆ ನಾವು ಕ್ರಿಸ್ತನೊಡನೆ ಸತ್ತ ಪಕ್ಷದಲ್ಲಿ ಆತನೊಡನೆ ಜೀವಿಸುವೆವೆಂದು ನಂಬುತ್ತೇವೆ. ಯಾಕೆಂದರೆ ಕ್ರಿಸ್ತನು ಸತ್ತ ಮೇಲೆ ಜೀವಿತನಾಗಿ ಎದ್ದು ಬಂದದ್ದರಿಂದ ಆತನು ಇನ್ನು ಮುಂದೆ ಸಾಯತಕ್ಕವನಲ್ಲ. ಮರಣವು ಇನ್ನು ಆತನನ್ನು ಆಳುವುದಿಲ್ಲವೆಂದು ನಮಗೆ ತಿಳಿದದು. ಆತನು ಸತ್ತದ್ದು ಒಂದೇ ಸಾರಿ, ಅದು ಪಾಪದ ಪಾಲಿಗೆ. ಆತನು ಜೀವಿಸುವುದು ದೇವರಿಗಾಗಿಯೇ. ಅದೇ ಪ್ರಕಾರ ನೀವು ಸಹ ನಿಮ್ಮನ್ನು ಕ್ರಿಸ್ತ ಯೇಸುವಿನ ಐಕ್ಯದಿಂದ ಪಾಪದ ಪಾಲಿಗೆ ಸತ್ತವರು, ದೇವರಿಗಾಗಿ ಜೀವಿಸುವವರು ಎಂದು ಎಣಿಸಿಕೊಳ್ಳಿರಿ ಎಂಬುದು. ಎರಡನೇ ವೇದಪಠಣವಾಗುವುದು ಯೋಹಾನ ಬರೆದಂತ ಸುವಾರ್ತೆ 3ನೇ ಅಧ್ಯಾಯ 1ರಿಂದ 8 ಇದನ್ನ ಸೋದರಿ ಅಂತ ಅಧಿಕಾರ ಹೋಗಬೇಕು. ಯೋಹಾನ 3ನೇ ಅಧ್ಯಾಯ 1ರಿಂದ 8. ಫರಿಸಾಯರಲ್ಲಿ ಯೆಹೂದ್ಯರ ಹಿರಿಯ ಸಭೆಯವನಾದ ನಿಕೋದೇಮನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ರಾತ್ರಿಯಲ್ಲಿ ಯೇಸುವಿನ ಬಳಿಗೆ ಬಂದು ಆತನಿಗೆ, ಗುರುವೇ, ನೀನು ದೇವರ ಕಡೆಯಿಂದ ಬಂದ ಬೋಧಕನೆಂದು ಬಲ್ಲೆವು. ನೀನು ಮಾಡುವಂತ ಈ ಸೂಚಕ ಕಾರ್ಯಗಳನ್ನು ದೇವರ ಸಹಾಯವಿಲ್ಲದೆ ಮಾಡುವುದು ಯಾರಿಂದಲೂ ಆಗದು ಎಂದು ಹೇಳಿದನು. ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು. ನಿಕೋದೇಮನು ಆತನನ್ನು, ಮನುಷ್ಯನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ? ಅವನು ತನ್ನ ತಾಯಿಯ ಗರ್ಭದಲ್ಲಿ ತಿರುಗಿ ಸೇರಿ ಹುಟ್ಟುವುದಾದೀತೆ ಎಂದು ಕೇಳಿದನು. ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ನೀವು ಹೊಸದಾಗಿ ಹುಟ್ಟಬೇಕು ಎಂದು ನಾನು ನಿಮಗೆ ಹೇಳಿದ್ದರಿಂದ ಆಶ್ಚರ್ಯ ಪಡಬೇಡಿ. ಪತ್ರಿಕೆ 3ನೇ ಅಧ್ಯಾಯ 1ರಿಂದ 3 ಅಲ್ಲೇ ನಿಂತ್ಕೊಂಡು ಹೋಗಿ. ಪತ್ರಿಕೆ 3ನೇ ಅಧ್ಯಾಯ 1ರಿಂದ 3. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವವುಗಳನ್ನು ಹುಡುಕಿರಿ. ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಮೇಲಿರುವಂಥವುಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡಿರಿ. ಯಾಕಂದರೆ ನೀವು ಸತ್ತಿರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗುತ್ತದೆ. ಪತ್ರಿಕೆ 2ನೇ ಅಧ್ಯಾಯ 12 ಮಾಡುವುದರಲ್ಲಿ ಕ್ರಿಸ್ತರೊಂದಿಗೆ ಹೊಂದಿದೆ. ಇದಲ್ಲದೆ ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದ ದೇವರ ಸಾಮರ್ಥ್ಯದಲ್ಲಿ ನಂಬಿಕೆ ಇಡುವುದರ ಮೂಲಕ ಅದರಲ್ಲಿ ಆತನು ಕೂಡ ಎದ್ದು ಬಂದಿರಿ. ಅಪರಾಧಗಳನ್ನು ಮಾಡುವುದರಿಂದಲೂ ಸುನ್ನತಿಯಿಲ್ಲದ ಶರೀರ ಭಾವದಿಂದಲೂ ಸತ್ತವರಾಗಿದ್ದ ನಿಮ್ಮನ್ನು ಸಹ ದೇವರು ಕ್ರಿಸ್ತನೊಂದಿಗೆ ಬದುಕಿಸಿದ್ದಾನೆ. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡದಂತಹ ಆಜ್ಞಾರೂಪವಾಗಿದ್ದ ಪತ್ರವನ್ನು ತೆಗೆಸಿ ಅದನ್ನು ಶಿಲುಬೆಗೆ ಹಿಡಿದು ಇಲ್ಲದಂತೆಲ್ಲ ಮಾಡಿದ್ದನು. ಆತನು ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಕ್ತರಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವನಾಗಿ ತೋರಿಸಿದನು. 1ನೇ ಪೇತ್ರ 3ನೇ ಅಧ್ಯಾಯ 13ರಿಂದ 22 ಇದನ್ನ ನಮಗೆ ಸೋದರಿಂದ ಶೋಭಾ ಅವರು ಫಸ್ಟ್ ಪೀಟರ್ 3rd chapter 13 to 22.
ಆಸಕ್ತರಾಗಿದ್ದರೆ ನಿಮಗೆ ಕೇಡು ಮಾಡುವವರು ಯಾರಿದ್ದಾರೆ? ಒಂದು ವೇಳೆ ನೀತಿಯ ನಿಮಿತ್ತವೇ ಬಾಧೆ ಪಟ್ಟರೆ ನೀವು ಧನ್ಯರು. ಅವರ ಬೆದರಿಸುವಿಕೆಗೆ ಹೆದರದೆ ಕಳವಳ ಪಡದೆ ಕ್ರಿಸ್ತನನ್ನು ಕರ್ತನೆಂದು ನಿಮ್ಮ ಹೃದಯಗಳಲ್ಲಿ ಪ್ರತಿಷ್ಠೆಪಡಿಸಿ ನಿಮ್ಮಲ್ಲಿರುವ ನಿರೀಕ್ಷೆಗೆ ಆಧಾರವೇನೆಂದು ಕೇಳುವವರೆಲ್ಲರಿಗೆ ಉತ್ತರ ಹೇಳುವುದಕ್ಕೆ ಯಾವಾಗಲೂ ಸಿದ್ಧವಾಗಿದೆ. ಆದರೆ ಅದನ್ನು ಸಾತ್ವಿಕತ್ವದಿಂದಲೂ ಮನೋಭೀತಿಯಿಂದಲೂ ಹೇಳಿ ಒಳ್ಳೆ ಮನಸ್ಸಾಕ್ಷಿಯುಳ್ಳವರಾಗಿ. ಆಗ ಕ್ರಿಸ್ತನಲ್ಲಿರುವ ನಿಮ್ಮ ಒಳ್ಳೆ ನಡವಳಿಕೆಯನ್ನು ಕುರಿತು ಬೈಯುವವರು ನಿಮ್ಮನ್ನು ನಿಂದಿಸುವುದಕ್ಕೆ ನಾಚಿಕೆ ಪಡುವರು. ಕೆಟ್ಟ ನಡತೆಯುಳ್ಳವರಾಗಿ ಬಾಧೆ ಪಡುವುದಕ್ಕಿಂತ ಒಳ್ಳೆ ನಡತೆಯುಳ್ಳವರಾಗಿಯೇ ದೇವರ ಚಿತ್ತವಿದ್ದರೆ ಬಾಧೆ ಪಡುವುದು ಲೇಸು. ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣಕ್ಕೋಸ್ಕರ ಬಾಧೆಪಟ್ಟು ಸತ್ತನು. ಆತನು ಶರೀರ ಸಂಬಂಧದಲ್ಲಿ ಕೊಲ್ಲಲ್ಪಟ್ಟನು, ಆತ್ಮ ಸಂಬಂಧದಲ್ಲಿ ತಿರುಗಿ ಬದುಕುವನಾದನು. ಇದಲ್ಲದೆ ಆತನು ಆತ್ಮರೂಪವಾಗಿ ಸೆರೆಯಲ್ಲಿದ್ದ ಆತ್ಮಗಳ ಬಳಿಗೆ, ಅಂದರೆ ಪೂರ್ವಕಾಲದಲ್ಲಿ ನೋಹನು ನಾವೆಯನ್ನು ಕಟ್ಟಿಸುತ್ತಿರಲು ದೇವರು ದೀರ್ಘಶಾಂತಿಯಿಂದ ಕಾದಿದ್ದಾಗ ಆತನಿಗೆ ಅವಿಧೇಯರಾಗಿದ್ದವರ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದರು. ಆ ನಾವೆಯೊಳಗೆ ಕೆಲವರು, ಅಂದರೆ 8 ಜನರು ಸೇರಿ ನೀರಿನ ಮೂಲಕ ರಕ್ಷಣೆ ಹೊಂದಿದರು. ಆ ನೀರಿಗೆ ಅನುರೂಪವಾದ ದೀಕ್ಷಾ ಸ್ನಾನವು ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲಕ ಈಗ ನಮ್ಮನ್ನು ರಕ್ಷಿಸುತ್ತದೆ. ಅದು ಮೈಕೊಳೆಯನ್ನು ಹೋಗಲಾಡಿಸುವಂಥದ್ದಲ್ಲ, ಒಳ್ಳೆ ಮನಸ್ಸಾಕ್ಷಿ ಬೇಕೆಂದು ದೇವರಿಗೆ ವಿಜ್ಞಾಪಿಸಿಕೊಳ್ಳುವಂಥದ್ದೇ. ಕಥೆಯಲ್ಲಿ ಪ್ರೀತಿಯಂತ ಸಹೋದರ ಸಹೋದರರೇ, ದೀಕ್ಷಾಸ್ಥಾನ ತೆಗೆದುಕೊಳ್ಳುವ ಸಹೋದರ ಸಹೋದರಿಯಿಂದ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಕೆಲವು ಪ್ರಶ್ನೆಗಳನ್ನ ಪ್ರಶ್ನೆ ಹೇಳುತ್ತೆ. ಸಹೋದರ ಕೇಳಂತ ಪ್ರಶ್ನೆಗಳಿಗೆ ಕೆಲವು ಜನ ನೀವು ಆದಾಮನ ದುರ್ಗುಣದಲ್ಲಿ ಹುಟ್ಟಿ ದೇವ ಐಕ್ಯವನ್ನು ಕಳೆದುಕೊಂಡು ಇಲ್ಲಿಯವರೆಗೆ ನಿಮ್ಮ ಶರೀರ ಮನಸ್ಸು ಇಚ್ಛಿಸುವಂತವುಗಳನ್ನು ಮಾಡುತ್ತಿದ್ದಂತ ಪಾಪಿ ಎಂದು ಒಪ್ಪಿಕೊಳ್ಳುತ್ತೀರಾ? ಈ ರೀತಿಯಾದ ಅಜ್ಞಾನ ಮಾರ್ಗದಿಂದ ಬೇರ್ಪಡಲು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ತೋರಿಸಿಕೊಟ್ಟಿರುವ ಸತ್ಯ ಜ್ಞಾನ ಮಾರ್ಗವನ್ನು ತಿಳಿದುಕೊಳ್ಳಲು ಇಚ್ಛಿಸುತ್ತೀರಾ? ಮುಂದಿನ ಪ್ರಶ್ನೆ, ಪಾಪಿಗಳು ರಕ್ಷಣೆ ಹೊಂದುವುದಕ್ಕೆ ಆಕಾಶದ ಕೆಳಗೆ ಮನುಷ್ಯರೊಳಗೆ ಯೇಸು ಕ್ರಿಸ್ತನ ನಾಮವಲ್ಲದೆ ಬೇರೆ ಯಾವ ನಾಮವೂ ಕೊಡಲ್ಪಟ್ಟಿಲ್ಲ ಎಂಬುದನ್ನು, ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಕ್ರಿಸ್ತ ಯೇಸುವು ಈ ಲೋಕಕ್ಕೆ ಬಂದನು ಎಂಬುದನ್ನು ನಂಬಿ ಒಪ್ಪಿಕೊಳ್ಳುತ್ತೀರಾ? ಒಬ್ಬನೇ ಸತ್ಯದೇವರಾದ ಯೆಹೋವನನ್ನು, ಆಕಾಶದಿಂದ ಕಳಿಸಲ್ಪಟ್ಟಂತಹ ಯೇಸು ಕ್ರಿಸ್ತನನ್ನು ತಿಳಿಯುವುದರಿಂದ ನಿತ್ಯ ಜೀವವನ್ನು, ದೈವ ಐಕ್ಯವನ್ನು ತಿರುಗಿ ಹೊಂದುತ್ತೇವೆಂಬುದು ನಂಬುತ್ತೀರಾ? ಯೆಹೋವನು ಸರ್ವಶಕ್ತ ದೇವರೆಂದು, ಯೇಸು ಕ್ರಿಸ್ತನು ಆತನ ಏಕಪುತ್ರನೆಂದು, ಪವಿತ್ರ ಆತ್ಮವು ತಂದೆಯಿಂದಲೂ ಮಗನಿಂದಲೂ ಹೊರಡುವ ದೈವಿಕ ಶಕ್ತಿ ಎಂಬುದನ್ನು ನಂಬಿ ಒಪ್ಪಿಕೊಳ್ಳುತ್ತೀರಾ? ದೀಕ್ಷಾಸ್ನಾನ ಎಂಬುದು ಮೊದಲನೇ ಆದಾಮನ ಪಾಪಕ್ಕೂ ಶಾರೀರಿಕ ಇಚ್ಛೆಗಳಿಗೂ ಸತ್ತು ಊನಲ್ಪಟ್ಟು ಎರಡನೇ ಆದಾಮನಾದ ಕ್ರಿಸ್ತನಲ್ಲಿ ತಿರುಗಿ ಜೀವವನ್ನು ಹೊಂದಿ ಎದ್ದು ನಿಲ್ಲುವಂತಹ ಒಂದು ಪವಿತ್ರವಾದ ಸಂಕೇತ ಎಂಬುದನ್ನು ತಿಳಿದುಕೊಂಡಿದ್ದೀರಾ? ನೀವು ದೀಕ್ಷಾಸ್ನಾನದ ಮೂಲಕ ನಿಮ್ಮನ್ನು ದೇವರಿಗೆ ಪ್ರತಿಷ್ಠಿಸಿಕೊಂಡ ಮೇಲೆ ನಿಮ್ಮ ಕಾಯ, ವಾಚ, ಮನಸ್ಸು ಇವುಗಳನ್ನು ಪರಿಶುದ್ಧವೂ ದೇವರಿಗೆ ಪ್ರಿಯವೂ ಆದ ಸಜೀವ ಯಜ್ಞವನ್ನಾಗಿ ಸಲ್ಲಿಸಿ ದೈವ ಚಿತ್ತವು ನಿಮ್ಮನ್ನು ನೆರವೇರಲು ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಡುವಿರಾ? ಇವಾಗ ನಾನು ಹೇಳಿದ್ನ ನಾನು ಇದುವರೆಗೆ ದೇವರ ವಾಕ್ಯದ ಸತ್ಯಗಳನ್ನು ಕೇಳಿ ಅದರಿಂದ ಅರಿತು ದೈವ ಉಪದೇಶಕ್ಕೆ ವಿಧೇಯನಾಗಿ ದೀಕ್ಷಾಸ್ಥಾನದ ಮೂಲಕ
ಪ್ರತಿಷ್ಠೆಯನ್ನು ಮಾಡಿಕೊಳ್ಳುವುದರಿಂದ ದೇವರ ಚಿತ್ತದಲ್ಲಿ ನನಗಿರುವ ಪಾಲನ್ನು ನೆರವೇರಿಸಿ ದೇವರ ನಾಮವನ್ನು ಮಹಿಮೆಪಡಿಸುವನೆಂದು ಸರ್ವಶಕ್ತನಾದ ಯೆಹೋವನ ಮುಂದೆಯೂ ದೈವ ಸಭೆಯ ಮುಂದೆಯೂ ಮನಪೂರ್ವಕವಾಗಿ ವಾಗ್ದಾನ ಮಾಡುತ್ತೇನೆ. ಇವಾಗ ನರೇಶ್ ಅವರು ಪ್ರಾರ್ಥನೆ ಮಾಡಿಸ್ಕೊಂಡು கம்பி ஒரு கூடாது, ராடு ஒரு கூடாது, ஒரு ஃபோட்டோ எடுத்து வீடியோ வரலாம். அங்கே ஜெபம் செய்வோம். எங்கள் அளவுக்கு அதிகமாக நேசிக்கிற எங்கள் அன்பின் பரலோக பிதாவே, ஒருவரும் சாகாமல் உள்ளவரும் ஒருவரும் சேரக்கூடாத ஒளியிலே வாசம் பண்ணுகிறவரும் மனுஷரால் கண்டிராதவரும் காணக்கூடாதவரும் இருக்கலும் ஒன்றானுமே தேவனே, எல்லா துதியும் கனமும் கிறிஸ்தேசு மூலியமாக நாங்கள் எடுக்கிற தகப்பனே, அப்பா இந்த கொடுத்த இந்த ஓய்வு நாளுக்காக உங்களுக்கு நன்றி. இதோ ஆண்டவரே, சகோதரிக்காய் நான் செபிக்கிறேன். சகோதரி கூட கத்தரும் கருத்தில் ஒப்பு கொடுக்கிறேன். அவருக்கு பரிசுத்தாவை தந்து ஆண்டவரே, பாவத்துக்கு மறித்து ஆண்டவரை நீதிக்கு பிழைக்க தேவன் கிருபை பாராட்டிருக்கிறேன். உங்களுக்கு கோடி நன்றிகளை செலுத்துகிறோம் தகப்பனே. தேவரி ஞானஸ்தானம் ஆண்டவரே, இதோ உங்கள் சித்தத்தை செய்ய வருகிறோம் என்று வந்து சகோதரி கருத்தில் ஒப்பு கொடுக்கிறேன். அவருக்கும் ஆண்டவரே, மரண வரைக்கும் உண்மையும் நீதியும் உண்மையாக கிறிஸ்துவின் அடிச்சுவடுகளை பின்பற்றதாகவும் கர்த்தர் வாழ தேவன் உதவி செய்ய நிலைப்பதை சொல்லிக்கிறோம். சிறு விண்ணப்பத்தை கூட எங்கள் கர்த்தரும் ரட்சகரும் குருவும் ராஜாவும் இருக்கிற இயேசு கிறிஸ்துவின் இடிநாமத்தில் ஜெபம் கேளும் ஜீவனுள்ள நல்ல பிதாவே, ஆமென். ತಂದೆಯ ದೇವರ ನಾಮದಲ್ಲಿಯೂ ನಮ್ಮ ರಕ್ಷಕರು ಒಡೆಯನಾಗಿರಂತ ಯೇಸು ಕ್ರಿಸ್ತನ ನಾಮದಲ್ಲಿಯೂ ಪವಿತ್ರಾತ್ಮನ ಅಧಿಕಾರದಲ್ಲಿಯೂ ಸೋದರಿ ಅಂತ ಸುಜಾತ ಅವ್ರನ್ನ ಯೇಸು ಕ್ರಿಸ್ತನ ಬಾಣದಲ್ಲಿ ದೀಕ್ಷಾಸ್ನಾನ ಕೊಡೋದಾಗಿದ್ದೇವೆ. I surrender all.
தெரியும் அது நாடிಲ್ಲ ಮಾಡಿ ಪ್ರಾರ್ಥಿಸೋಣ. ಪರಿಶುದ್ಧರು, ಕರುಣೆಯುಳ್ಳವರು, ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾದ ಪರಿಶುದ್ಧ ಪರಲೋಕದ ತಂದೆಗೆ ನಿಮ್ಮ ಪೂಜೆ ಪಾದಕ್ಕೆ ನಮ್ಮ ರಕ್ಷಕರಾದ ಯೇಸು ಸ್ವಾಮಿ ಮುಖಾಂತರ ನಾವೆಲ್ಲರೂ ಸ್ತೋತ್ರ ಮಾಡ್ತಿದ್ದೇವೆ. ತಂದೆ, ಈ ದಿನ ಪ್ರತಿಷ್ಠೆ ಮಾಡಿಕೊಳ್ಳುವಂತ ಮತ್ತು ರಾಜ್ ಒಂದು ದಿನ ನೀವು ನಿಮ್ಮ ದಾಸರ ಮುಖಾಂತರ ಕರೆದ್ರಿ, ಸತ್ಯವನ್ನು ಕೊಟ್ರಿ, ಅದನ್ನು ನಂಬಿ ವಿಶ್ವಾಸಿಸಿ ಅದರಂತೆ ನಡೆಯಲು ನಿಮ್ಮ ಪವಿತ್ರಾತ್ಮದಿಂದ ತುಂಬಿ ಅವರನ್ನು ಇನ್ನು ಮುಂದೆ ನಡೆಸುವವರಾಗಿದ್ದೀರಿ. ಅದಕ್ಕೋಸ್ಕರ ನಿಮಗೆ ಸ್ತೋತ್ರ ತಂದೆ. ಈ ಮುತ್ತುರಾಜಿಗೆ ನಿನ್ನ ದಾಸನು, ನಿನ್ನ ಭಕ್ತನು, ನಮ್ಮೆಲ್ಲರ ಪ್ರೀತಿಯ ಸಹೋದರ ರಾಜು ಅಣ್ಣನವರು ನಿಮ್ಮ ಮಗನ ಮುಖಾಂತರ ಕೊಟ್ಟಂತ ನಿಮ್ಮ ದೈವಿಕ ಯೋಚನೆ ಪ್ರಕಾರ ಆತನು ಬರುವ ತನಕ ಆತನ ನಾಮವನ್ನು ಪ್ರಸಿದ್ಧಿಪಡಿಸಿರಿ ಎಂದು ಹೇಳಿದ ಒಂದೊಂದು ಜೀವವುಳ್ಳ ಮಾತುಗಳನ್ನು, ಅಂದರೆ ಇವತ್ತು 2 ಹಿರಿಯ ಅಣ್ಣಂದಿರ ಮುಖಾಂತರ ಹೇಳಿದಂತ ಒಂದೊಂದು ಮಾತುಗಳನ್ನು ಕೇಳಿ ನಂಬಿ ವಿಶ್ವಾಸಿಸಿ ಇನ್ನು ಮುಂದೆ ಅದರಂತೆಯೇ ನಡೀತೀನಿ ಎಂದು ಮುತ್ತುರಾಜವರು ಮಾಡಿಕೊಳ್ಳುವಂತ ಈ ದೀಕ್ಷಾ ಸ್ಥಾನವನ್ನು, ಈ ಪ್ರತಿಷ್ಠೆಯನ್ನು ಆತನ ಮಗನು ಆತನು ನಿಮ್ಮಲ್ಲಿ ಮಾಡಿಕೊಳ್ಳುವಂತ ಒಡಂಬಡಿಕೆಯನ್ನು ನೀವು ಅಂಗೀಕರಿಸಿರಿ, ಆಶೀರ್ವದಿಸಿರಿ. ಬರತಕ್ಕಂಥ ದಿನಗಳಲ್ಲಿ ಇನ್ನ ಹೆಚ್ಚೆಚ್ಚಾಗಿ ನಿಮ್ಮ ದಾಸರ ಮುಖಾಂತರ ಹೇಳುವ ಮಾತುಗಳನ್ನು ಕೇಳಿ ನಂಬಿ ವಿಶ್ವಾಸಿಸಿ ನಿಮಗೂ ನಿಮ್ಮ ಕುಮಾರರಿಗೂ ಸಭೆಯಲ್ಲಿರುವಂತಹ ಎಲ್ಲ ಹಿರಿಯರಿಗೂ ಸಹೋದರ ಸಹೋದರಿಯರಿಗೂ ಮನೆಯಲ್ಲೂ ಈ ಲೋಕದಲ್ಲಿ ಒಂದು ಉಪ್ಪಾಗಿ ಬೆಳಕಾಗಿ ಜೀವಿಸಲು ನಿನ್ನ ಪವಿತ್ರಾತ್ಮದಿಂದ ತುಂಬಿ ಈ ಮಗನನ್ನು ಅಂಗೀಕರಿಸಿ ಆಶೀರ್ವದಿಸಿ ನಡೆಸಿರಿ ಎಂದು ಈ ಪ್ರಾರ್ಥನೆ ನಮ್ಮ ರಕ್ಷಕರು ನಿಮ್ಮ ಕುಮಾರರು ಆಗಿರುವ ಯೇಸು ಕ್ರಿಸ್ತನ ಮುಖಾಂತರ ಬೇಡುತ್ತೇವೆ ತಂದೆ, ಆಮೆನ್. ದೇವರ ನಾಮದಲ್ಲಿಯೋ ನಮ್ಮ ರಕ್ಷಕರ ಒಡೆಯನಾಗಿರಂತಹ ಯೇಸು ಕ್ರಿಸ್ತನ ನಾಮದಲ್ಲಿಯೋ ಪವಿತ್ರಾತ್ಮನ ಅಧಿಕಾರದಲ್ಲಿಯೋ ಸ್ವರಂತ ಮುತ್ತುರಾಜರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ದೀಕ್ಷಿಸನ ಕೊಡೋನಾಗಿದ್ದೇವೆ. ಹೆಸರು ಪರಲೋಕದಲ್ಲಿ ಆಸೀನನಾಗಿರುವಂತಹ ಪರಿಶುದ್ಧವುಳ್ಳವಾದ ತಂದೆಯೇ, ನಿಮ್ಮ ನಾಮಕ್ಕೆ ನಿಮ್ಮ ಮಗನು ನಮ್ಮ ರಕ್ಷಕನು ಮಧ್ಯಸ್ಥನಾದ ಯೇಸು ಕ್ರಿಸ್ತನ ಮುಖಾಂತರ ಸ್ತೋತ್ರಗಳನ್ನು ಹೇಳುವರಾಗಿದ್ದೇವೆ. ಇಂದಿನ ವಿಶೇಷವಾಗಿ ತಂದೆ ನಮ್ಮ ಸಹೋದರರಾದ ಜೋಸೆಫ್ ಈ ಪ್ರಪಂಚದ ಎಲ್ಲ ಆಗು ಹೋಗುಗಳಿಂದ ದೂರ ಹೊಂದಿ ತನ್ನನ್ನು ನಿಮ್ಮ ನಾಮದಲ್ಲಿಯೂ ನಿಮ್ಮ ಮಗನು ಮಾಡಿದಂಥ ಶ್ರಮೆ ಮರಣಗಳನ್ನು ನಂಬಿ ಆತನಿಗೆ ವಿಶ್ವಾಸಿಯಾಗಿ ಮುಂದಿನ ದಿನಗಳಲ್ಲಿ ತಂದೆಯೇ ನಿನ್ನ ನಾಮದ ಮಹಿಮೆಗಾಗಿಯೂ ನಿನ್ನ ಮಗನ ಮಹಿಮೆಗಾಗಿಯೂ ಬದುಕುವಂತೆ ಆತನನ್ನು ನಡೆಸಬೇಕಾಗಿ ನಿಮ್ಮಲ್ಲಿ ನಾವು ಪ್ರಾರ್ಥಿಸುವವರಾಗಿದ್ದೇವೆ. ತಂದೆಯೇ, ಈ ಮಗನಿಗೆ ಬಲವಾಗಿರುವಂಥ ಆತನ ಕುಟುಂಬದವರಿಗೂ ಮತ್ತು ಆ ಸಭೆಯವರಿಗೂ, ಸಭೆಯ ಹಿರಿಯರಾದ ನಮ್ಮ ಸಹೋದರ ರಾಜು ಅವರಿಗೂ, ಅವರೆಲ್ಲರಿಗೋಸ್ಕರ ನಾವು ಪ್ರಾರ್ಥಿಸುವವರಾಗಿದ್ದೇವೆ. ತಂದೆಯೇ, ಅವರ ಮುಖಾಂತರ ಮುಂದಿನ ದಿನಗಳಲ್ಲಿ ಈ ಮಗನನ್ನು ಇನ್ನೂ ಹೆಚ್ಚಾದ ರೀತಿಯಲ್ಲಿ ನಿಮ್ಮ ನಂಬಿಕೆ ನಿರೀಕ್ಷೆಗಳಲ್ಲಿಯೂ ನಾನಾ ವಿವೇಕಗಳಲ್ಲಿಯೂ ಆತನನ್ನು ತುಂಬಿ ನಿಮ್ಮ ಪವಿತ್ರಾತ್ಮನ ಶಕ್ತಿಯನ್ನು ಅವರಿಗೆ ದಯಪಾಲಿಸಿ ಅದರ ಮುಖಾಂತರ ತಮ್ಮ ಜೀವನವನ್ನು ನಿಮಗೆ ಒಳ್ಳೆಯ ಸಾಕ್ಷಿಯಾಗಿ ಬದುಕಿ ನಡೆಸುವವರಾಗುವಂತೆ ಅವರನ್ನು ಆಶೀರ್ವದಿಸಬೇಕಾಗಿ ನಿಮ್ಮಲ್ಲಿ ಬೇಡುತ್ತೇವೆ ತಂದೆಯೇ. ಈ ಪ್ರಪಂಚದ ಕಡೆಯಿಂದ ಮತ್ತು ಸೈತಾನನ ಕಡೆಯಿಂದ ಬರುವಂಥ ಎಲ್ಲ
ಕಷ್ಟಗಳನ್ನು ಶೋಧನೆಗಳನ್ನು ಅವರು ಎದುರಿಸುವಂತೆ ಅವರಿಗೆ ಬೇಕಾಗುವಂಥ ಶಕ್ತಿಗಳನ್ನು, ಅವರಿಗೆ ಬೇಕಾಗುವಂಥ ಜ್ಞಾನವನ್ನು, ನಂಬಿಕೆ, ನಿರೀಕ್ಷೆಗಳನ್ನು ಇನ್ನೂ ದೃಢಪಡಿಸಿಕೊಂಡು ಅವರನ್ನು ನಡೆಸಬೇಕಾಗಿ ಅವರಿಗೆ ಬೇಕಾಗುವಂಥ ನಿಮ್ಮ ಆಶೀರ್ವಾದಗಳನ್ನು ಸಹ ಬೇಡಿ ಈ ಪ್ರಾರ್ಥನೆಯನ್ನು ನಿಮ್ಮ ಮಗನು, ನಮ್ಮ ರಕ್ಷಕನು, ಮಧ್ಯಸ್ಥನಾದ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ. ಪ್ರಾರ್ಥನೆ ಮಾಡೋಣ. ತಂದೆಯಾದ ಯೆಹೋವ ದೇವರ ಹೆಸರಿನಲ್ಲಿಯೂ ಅವರ ಒಬ್ಬರೇ ಕುಮಾರರಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿಯೂ ಇವರ ಪವಿತ್ರಾತ್ಮದ ಅಧಿಕಾರದಲ್ಲೂ ಸಹೋದರಿ ಜೋಸೆಫ್ಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸುತ್ತೇವೆ ಸ್ವಾಮಿ. ಆಮೆನ್. ಎರಡನೇ ತಿಮೋಥಿ 2ನೇ ಅಧ್ಯಾಯ 11ರಿಂದ 14. ಈ ಮಾತು ನಂಬತಕ್ಕದ್ದಾಗಿದೆ. ಅದೇನೆಂದರೆ, ನಾವು ಆತನೊಡನೆ ಸುತ್ತಿದ್ದರೆ ಆತನೊಡನೆ ಜೀವಿಸುವುದು, ಸಹಿಸಿಕೊಳ್ಳುವವರಾಗಿದ್ದರೆ ಆತನೊಡನೆ ಆಳುವುದು. ನಾವು ಯೇಸು ಅಲ್ಲವೆಂದು ಹೇಳಿದರೆ ಆತನು ನಮ್ಮನ್ನು ತನ್ನವರಲ್ಲವೆಂದು ಹೇಳುವನು. ನಾವು ಅಪನಂಬಿಗಸ್ಥರಾಗಿದ್ದರೂ ಆತನು ನಂಬಿಗಸ್ತನಾಗಿಯೇ ಇರುವನು. ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಏನೂ ಮಾಡಲಾಗದು. ಎಫೆಸ 6ನೇ ಅಧ್ಯಾಯ 11ರಿಂದ 8 ಸ್ವಲ್ಪ ಆಶಾವಾದಕ ಸೈತಾನನ ದಾಂಪತ್ಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಯುದ್ಧಗಳನ್ನು ಧರಿಸಿಕೊಂಡಿರಿ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಆದದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೈರಿಗಳನ್ನು ಎದುರಿಸುವುದಕ್ಕಾಗಿ ಮಾಡಬೇಕಾದದೆಲ್ಲ ನಾವು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವ ಯುದ್ಧಗಳನ್ನು ತೆಗೆದುಕೊಳ್ಳಿರಿ. ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ನೀತಿ ಎಂಬ ವಜ್ರಕವಚವನ್ನು ಧರಿಸಿಕೊಂಡು ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕರೆಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ. ಮತ್ತು ನಂಬಿ ಎಂಬ ಗುರಿಣಿಯನ್ನು ಹಿಡಿಕೊಳ್ಳಿರಿ. ಅದರಿಂದ ನೀವು ಕೆಡುಕನ ಅಗ್ನಿಮಾನಗಳನ್ನೆಲ್ಲ ಅದಿರಿಸುವುದಕ್ಕೆ ಶಕ್ತನಾಗಿರಿ. ಇದಲ್ಲದೆ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು ಪವಿತ್ರಾತ್ಮ ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ. ನೀವು ಪವಿತ್ರಾತ್ಮ ಪ್ರೇರಿತವಾಗಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಇದರಲ್ಲಿ ಪೂರ್ಣ ಸ್ಥಿತಿ ರಚಿತರಾಗಿದ್ದರೂ ದೇವಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರಿ. 2ನೇ ತಿಮೋಥಿ 3:12 ಸೋದರ ಶರಣ್ ಅವರು. And all that will live godly in Jesus Christ shall suffer persecution. Thank you, sir. ಕರ್ತನಲ್ಲಿ ಪ್ರೀತಿ ಅಂತ ತೋರಿಸ್ತಾರೆ. ದೀಕ್ಷಾಸ್ನಾನ ತಗೊಂಡಿರೋಂಥ ಸೋದರ ಸೋದರಿಗಳಿಗೆ ಉಡುಗೊರೆ ಕೊಡಬೇಕಾಗಿ ಸೋದರಿ ಅಂತ ಅನ್ನವರು ಮುಂದೆ ಬರ್ಬೇಕಾಗ್ತದೆ. ಮೊದಲನೇದಾಗೆ ಸೋದರ ಅಂತ ಮುತ್ತುರಾಜ್. ಸೋದರ ಅಂತ ಜೋಸಫ್. ತರುಣ್.
ಸಲ್ಲಿಸ್ತಾರೆ ಮುಖಾಂತರ. ಸೋದರಿಯರಂತ ಸುಜಾತ ಅವರಿಗೆ ನಕುಸ್. ಎಲ್ಲರೂ ಥ್ಯಾಂಕ್ ಯು. ಆಮೇಲೆ ಸೋದರಂತ ಪ್ರಸನ್ನ ಅವರಿಗೆ ಒಂದು ಚಾಟ್ ಕೊಡಬೇಕಾಗಿ ನಮ್ಮ ನಡುವೆ ಜೋಸಫ್ ಹತ್ರ ಬಂದೆ. ಥ್ಯಾಂಕ್ ಯು. ಈ ಕಡೆ ಬಂದ್ಬಿಟ್ಟು ಈ ಪ್ರೀತಿ ಅಂತ ಸೋದರ ಸೋದರಿಯರೇ, ನಮ್ಮ ಒಂದು ಇನ್ವಿಟೇಷನ್ ಎಲ್ಲ ಕನ್ಸಿಡರ್ ಮಾಡಿ ಇದುವರೆಗೂ ಬಂದು ವಾಕ್ಯನೆಲ್ಲ ಕೇಳಿ ಇದುವರೆಗೂ ಆಶೀರ್ವದಿಸಿದಾಗಿ ನಿಮ್ಗೆ ಸ್ವತಃ ಧನ್ಯವಾದಗಳು. ಕೊನೆಯದಾಗಿ ಈ ಕೂಟನ ಅಂತ್ಯಮಾನವಾಗಿ ಒಂದು ಪ್ರಾರ್ಥನೆ ಮುಖಾಂತರ ಮತ್ತೆ ಆಶೀರ್ವಾದ ಒಂದು ವಚನಗಳ ಮುಖಾಂತರ ನಾವು ಕೂಟ ಅಂತ್ಯ ಮಾಡೋಣ. ಕೊನೆಯದಾಗಿ ನಮ್ಮ ನಡುವೆ ಪ್ರಕಾಶ್ ನಡೆಸ್ಕೋಬೇಕಾಗಂತೇಳಿ ಅವ್ರ ಆಶೀರ್ವಚನ ಕೂಡ ಮಾಡಬೇಕಾಗ್ತದೆ. ಇದಾಗಿ ನಂತರ ಎಲ್ಲರೂ ಊಟ ವ್ಯವಸ್ಥೆ ಇಲ್ಲೇ ಇದ್ದಾರೆ. ಸೊ ದಯವಿಟ್ಟು ಒಂದು 5 ನಿಮಿಷ ಟೈಮ್ ಕೊಟ್ಟರೆ